ಸರ್ತಿ ಮಾಡಿದ್ರು. ಆಮೇಲೆ 4 ವರ್ಷಕ್ಕೊಮ್ಮೆ ನಡೆಯೋದು ಅಲ್ಲ, ಕುಂಭಮೇಳ ಅಲ್ಲ, ಕುಂಭಮೇಳ ಅನ್ನೋದು ಫಸ್ಟ್ ಇತ್ತು. ಅದು 144 ವರ್ಷಕ್ಕಿತ್ತು. ಮನುಷ್ಯನ ಆಯುಷ್ಯನ ಪ್ರಕಾರ ವಯೋಮಿತಿ ಅಂದ್ರೆ ಜೀವನದ ಶೈಲಿಯ ಪ್ರಕಾರ ವಯಸ್ಸು, ದೀರ್ಘಾಯು, ಪೂರ್ಣಾಯು ಇದೆರಡೂ ಇವಾಗ ಇಲ್ಲ. ಹಾಗಾಗಿ 12 ವರ್ಷಕ್ಕೊಂದ್ಸರ್ತಿ ಅಂತ ಅದನ್ನ ತಂದು ನಿಲ್ಸಿದ್ರು. ಅಲ್ಲಿಯೂ ಕೂಡ ಸಾಕಷ್ಟು ಜನರಿಗೆ ಆ 12 ವರ್ಷದ್ದು ಸಿಗಲಿಲ್ಲ ಅಂದಾಗ, ಈ ಒಂದು ಪ್ರಸ್ತುತವಾದಂತಹ ಕುಂಭಮೇಳ ಅಂತ ಏನು ಹೇಳ್ತೀವಿ ಅದು ಸಿಗಲಿಲ್ಲ ಅಂದಾಗ 6 ವರ್ಷಕ್ಕೊಂದು ಮಾಡಿದ್ರು. 6 ವರ್ಷ, 12 ವರ್ಷ, 144 ವರ್ಷ. 6 ವರ್ಷದ್ದು ಅರ್ಧ ವಾರ್ಷಿಕ ಕುಂಭಮೇಳ ಅಂತ ಹೇಳ್ತಾರೆ. 12 ವರ್ಷಕ್ಕೆ ಬರ್ತಲ್ಲ ಅದು ಪೂರ್ಣ ಕುಂಭಮೇಳ ಅಂತಾರೆ. 144 ವರ್ಷಕ್ಕೆ ಬರುವಂಥ ಈಗ ಸುದಿನ ಬಂದಿರುವಂಥದ್ದು ಮಹಾಕುಂಭಮೇಳ ಅಂತ. ಇದನ್ನ ನಾವು ಮಾಡ್ಕೊಂಡ ಪದ್ಧತಿ ಅಂದ್ರೆ ಕಾಲ ಕಾಲಕ್ಕೆ ಅನುಕೂಲಕ್ಕೆ ತಕ್ಕ ಶಾಸ್ತ್ರ ಅಂತೀವಲ್ಲ ಆ ಥರ ಬದಲಾದಂಥದ್ದು. ಇದನ್ನು ಹೊರತುಪಡಿಸಿ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಯಾವುದೋ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಕುಂಭ ಅಂತ ನಡೆಸ್ತಾರೆ, ಬೇರೆ ಬೇರೆ ಕಡೆ ನಡೆಸ್ತಾ ಇದ್ದಾರೆ. ಅದು ಒಂದು ಜಾತ್ರೆ, ಅದು ಕುಂಭಮೇಳ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ಕುಂಭಮೇಳದ ಅರ್ಥ ಅಮೃತ ಬಿಂದು ಆ ಕಳಸದಿಂದ ಸಿಡಿದ ಜಾಗಕ್ಕೆ ಕುಂಭಮೇಳ ಅಂತ ಹೇಳೋದು. ಮೇಳ ಅಂದರೆ ಎಲ್ಲರೂ ಕೂಡ್ರೀಕರಿಸೋದು ಅಂತ ಹೇಳ್ತೀವಿ. ಇಲ್ಲಿ ಮತ್ತೆ ಅದರಲ್ಲಿ ಶಾಹಿ ಸ್ನಾನ ಅಂತ ಬರುತ್ತೆ. ಅಂದರೆ ಪುಣ್ಯದ ಒಂದು ದಿನದಂದು ನೀರಿನಲ್ಲಿ ಮಿಂದೋದು ಅಂತ. ಅದರಲ್ಲಿ ಜೂನ ಅಖಾಡದವರು ಮೊದಲಿಗೆ ಮೀಬೇಕು, ಅಂದರೆ ನೀರಲ್ಲಿ ಇಳಿಬೇಕು, ನೀರನ್ನು ಮುಟ್ಟಬೇಕು. ಜೂನ ಅಖಾಡದವರ ನಂತರ ನಿರ್ವಾಣ ಅಖಾಡದವರು, ಆಮೇಲೆ ಆನಂದ ಅಖಾಡದವರು, ಆಮೇಲೆ ಅಗ್ನಿ ಅಖಾಡ. ಅಖಾಡಗಳು ಅನ್ನೋದು 4 ಇದ್ದಿದ್ದು. ಅಖಾಡ ಅಂದರೆ ಯೂನಿವರ್ಸಿಟಿ. ಪ್ರತಿಯೊಂದು ಶಾಸ್ತ್ರ ಇದೆಯಲ್ಲಪ್ಪ, ಆ ಶಾಸ್ತ್ರಗಳು ಇವಾಗ ನಾನೊಂದೇನೋ ಕಂಡುಹಿಡಿತೀನಿ, ನಂದೊಂದು ಫಾರ್ಮುಲಾ ರಿಜಿಸ್ಟರ್ ಆಗತ್ತೆ. ಆ ರಿಜಿಸ್ಟರ್ ಆದಾಗ ನಾನೊಂದು ಯೂನಿವರ್ಸಿಟಿ, ಒಂದು ಸ್ಕೂಲ್, ವಿಶ್ವವಿದ್ಯಾಲಯ ಅಂತ ಮಾಡ್ತೀವಿ. ಅದಕ್ಕೆ ಅಖಾಡ ಅಂತ ಹೇಳ್ತಾರೆ. ಅದರಲ್ಲಿ ಜೂನಾ ಅಖಾಡ ಅಂದರೆ ಜೂನ ಅನ್ನೋದು ಗುಜರಾತಿ ಶಬ್ದ, ಹಳೇದು ಅಂತ ಅರ್ಥ. ಮೊದಲದ್ದು ಯೂನಿವರ್ಸಿಟಿ ಅಂತ. ಜೂನ ಅಖಾಡದ ನಂತರ ಆನಂದ್ ಬರುತ್ತೆ, ಆನಂದ್ ಬಂದಮೇಲೆ ನಿರ್ವಾಣ ಬರುತ್ತೆ, ನಿರ್ವಾಣ ಆದಮೇಲೆ ಅಗ್ನಿ ಅಖಾಡ ಬರುತ್ತೆ. ಈ ಫಸ್ಟ್ ಇದ್ದಿದ್ದು 4. ಆಮೇಲೆ ಏನಾಯಿತು, ನಿರ್ವಾಣ ಅಗ್ನಿ ಒಂದಾದ್ರು, ಜೂನ ಆನಂದ್ ಒಂದಾದ್ರು, ಅಲ್ಲಿ 6 ಅಖಾಡಗಳಾಯಿತು. ಇವಾಗ ಈಗಿನ ದಿನದಲ್ಲಿ ರಿಜಿಸ್ಟ್ರೇಷನ್ ಅಂತ ಶುರು ಆದಮೇಲೆ 14 ಅಖಾಡಗಳಾಗಿದೆ. ಅದರಲ್ಲಿ ಮುಖ್ಯವಾಗಿ ಕಿನ್ನರ ಅಖಾಡ ಅಂತ ಕೂಡ ಆಗಿದೆ. ಕಿನ್ನರರು ಅಂತ ಹೇಳ್ತಾರಲ್ಲ, ಇಜ್ಡಾಗಳು ಅಂತ. ಆ ಕಿನ್ನರ ಅನ್ನೋ ಪದನೂ ನೋಡಿ ಎಷ್ಟು ವಿಚಿತ್ರವಾಗಿದೆ. ನಮ್ಮ ಈ ಒಂದು ಜೀವನ ಶೈಲಿಯಲ್ಲಿ ಕೆಲವೊಂದು ಪದಗಳನ್ನು ನಾವು ನಮಗೆ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಂಡು ಬರ್ತಾ ಇದ್ದೀವಿ. ಆ ಕಿನ್ನರ ಅಂತ ಅಂದರೆ ಈ ಏನು ಹಿಜ್ಡಾ ಅಂತಾರಲ್ಲ, ಅವ್ರಿಗೆ ಅದಿರಲಿಲ್ಲ. ಅವ್ರು ನಪುಂಸಕರು ಅಂತೀವಲ್ಲ, ಅದಕ್ಕಿರಲಿಲ್ಲ. ಕಿನ್ನರರು, ಗಂಧರ್ವರು, ಕಿಂಕಿಣಿಯರು ಅಂತ ಅದು ಬೇರೆನೇ ಒಂದು ಇದೆ. ಆ ತತ್ವವನ್ನು ಬಿಟ್ಟು ಈಗ ಕಿನ್ನರ ಅಖಾಡ ಅಂತ ಬಂದಿದೆ. ಒಟ್ಟು 14 ಅಖಾಡಗಳು. ಈಗ ಮೊದಲಿಂದ 4 ಅಖಾಡ. ಅಖಾಡ ಅಂದ್ರೇನು, ಈ ಕುಂಭಮೇಳ ಅಂದ್ರೇನು ಅನ್ನೋದೊಂದು ಪ್ರಶ್ನೆ. ಈ ಕುಂಭಮೇಳ ಅಂದರೆ ಹೇಗೆ ಅಂದರೆ 26ನೇ ತಾರೀಕು ಜನವರಿಗೆ ಏನಿದೆ, ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವ ಟೈಮಲ್ಲಿ ನಾವೇನನ್ನ ಪ್ರದರ್ಶಿಸ್ತೀವಿ, ಒಂದು ಪ್ಯಾರೇಡ್ ಎಲ್ಲ ಮಾಡ್ತೀವಲ್ಲ, ನಮ್ಮ ಸೇನೆ ಎಷ್ಟಿದೆ, ನಮ್ಮ ಶಕ್ತಿ ಎಷ್ಟಿದೆ ಅಂತ, ಸೇನಾ ಬಲ ಎಲ್ಲವೂ ಕೂಡ ಎಲ್ಲ ಪ್ರದರ್ಶನ ಆಗುತ್ತಲ್ಲ. ಅದೇ ತರಹ ಈ ಮೇಳದಲ್ಲಿ ನಾನು ಜೂನ ಅಖಾಡದವಳು ಅಂದ್ರೆ ನನ್ನ ಹಿಂದೆ ಎಷ್ಟು ಜನ ಇದ್ದಾರೆ, ಆ ಒಂದು ಎಷ್ಟು ಜನ ತಯಾರಾಗಿದ್ದಾರೆ, ಸನಾತನ ಧರ್ಮಿಗಳು, ನಮ್ಮ ಆಚಾರ ವಿಚಾರಗಳು ಅನ್ನುವಂಥದ್ದನ್ನ ತೋರಿಸುವಂತಹ ಒಂದು ಜಾತ್ರೆ. ಜೊತೆಗೆ ಶಕ್ತಿಯ ವಿನಿಮಯ ಮಾಡಿಕೊಳ್ಳುವಂಥ ಸುದಿನ. ಇದೇನಾಗಿದೆ, ಇತ್ತೀಚೆಗೆ ವ್ಯಾಪಾರೀಕರಣ ಆಗಿದೆ, ಅದೆಲ್ಲ ಬಿಟ್ಬಿಡೋಣ. ಆದರೆ ಶಾಹಿ ಸ್ನಾನ್ಗೆ ಅಂತ ಬರ್ತಾರಲ್ಲ, ಅಲ್ಲೇನಾಗುತ್ತೆ, ಈ ಅಖಾರಗಳ ಜೊತೆಗೆ ಮತ್ತೆ 4 ವಿಭಜನೆಗಳಾಗತ್ತೆ. ಅಘೋರಿಗಳು, ನಾಗಾಸಾಧುಗಳು, ತ್ರೈನೇತ್ರಿಗಳು, ಕಾಪಾಲಿಕರು ಅಂತ. ಆ 4 ಜನ ಅಂದರೆ 4 ರೀತಿಯಾದಂತಹ ಆಚಾರ ವಿಚಾರಗಳನ್ನು ಅನುಕರಣೆ ಮಾಡಿಕೊಂಡು, ಅನುಸರಿಸ್ಕೊಂಡು, ಪದ್ಧತಿಯನ್ನು ನೋಡಿಕೊಂಡು ಹೋಗುವಂಥದ್ದು ಸನಾತನ ಧರ್ಮದ ಕಂಕೈರ್ಯದಲ್ಲಿ. ಆಯಿತಾ. ನಾಗಾಸಾಧು ಇವಾಗ ಎಲ್ಲರಿಗೂ ಜನರಲ್ ಆಗಿ ಏನೇ ನೋಡು, ಅಘೋರಿ, ನಾಗಾಸಾಧು ಇವರಿಬ್ಬರದೇ ಹೆಸರು ಕಾಣಿಸ್ತಾ ಇರೋದು.